ಹಲೋ ಮೈ ಪ್ರೀತಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಪ್ಲೀಸ್ ಯಾರು ನನ್ನ ಚಾನಲನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅವರಿಗೆಲ್ಲ ತುಂಬ ಹೃದಯದ ಸ್ವಾಗತಗಳು. ಅವ್ರಿಗೆ ಸ್ಪೆಷಲಿ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ಚಾನಲನ್ನು ಹೀಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಓಕೆನಾ? ಇವತ್ತು ಟ್ಯಾರೋ ಗೈಡೆನ್ಸ್ ನೋಡೋಣ. ಓಕೆ, ನೀವು ಹಾಗೂ ನಿಮ್ಮ ವ್ಯಕ್ತಿಯ ಸದ್ಯದ ಪರಿಸ್ಥಿತಿ. ಓಕೆನಾ? ನೀವು ಹಾಗೂ ನಿಮ್ಮ ವ್ಯಕ್ತಿಯ ಸದ್ಯದ ಪರಿಸ್ಥಿತಿ. ನಿಮ್ಮ ವ್ಯಕ್ತಿ ಅಂದರೆ ವ್ಯಕ್ತಿನೇ ಆಗಬೇಕಾಗಿಲ್ಲ, ನೀವು ಯಾರು ಅಂದ್ಕೊತೀರ ಅವರು. ಓಕೆ, ನೀವು ಯಾರಾದರೂ ಅಂದ್ಕೊಳ್ಳಿ, ನಿಮ್ಮ ವ್ಯಕ್ತಿಯ ಸದ್ಯದ ಪರಿಸ್ಥಿತಿ. ಪ್ಲೀಸ್ ಬನ್ನಿ ನೋಡೋಣ. ಪ್ಲೀಸ್ ಓಕೆ 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 ತುಂಬ ಬಂತಲ್ವಾ, ಹಾಗಾಗಿ ತೆಗಿಯೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಓಕೆ, ಇದು ನಿಮ್ಮದು, ಅದು ಈ ಕಡೆ ನಿಮ್ಮ ವ್ಯಕ್ತಿದು ಅಥವಾ ನೀವು ಅಂದ್ಕೊಂಡಿರೋ ವ್ಯಕ್ತಿದು. ಓಕೆನಾ? ಇದು ನಿಮ್ಮದೇ ಎನರ್ಜಿ. ಪ್ಲೀಸ್. ಓಕೆ, ಥ್ಯಾಂಕ್ ಯು ಏಂಜಲ್, ಥ್ಯಾಂಕ್ ಯು. ಓ ಮೈ ಗಾಡ್, ಥ್ಯಾಂಕ್ ಯು. ನೋಡಿ ಹೇಗೆ ಬ್ಯಾಲೆನ್ಸ್ ಆಗಿ ಕೊಡ್ತಾ ಇದ್ದಾರೆ ನನಗೆ ಏಂಜಲ್ಸ್ ಕಾರ್ಡನ್ನು. ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು. ಓ ಮೈ ಗಾಡ್. ಓಕೆ, ಓ ಮೈ ಗಾಡ್, ನೋಡಿ. ಥ್ಯಾಂಕ್ ಯು ಏಂಜಲ್ಸ್. ಮತ್ತು ಬರ್ತಿಲ್ಲ, ಸ್ಟಾಪ್ ಮಾಡ್ತೀನಿ. ಓಕೆನಾ? ನೋಡಿ, ಇದು ನಿಮ್ಮದು ಕಾರ್ಡು ಹಾಗೂ ಇದು ನಿಮ್ಮ ವ್ಯಕ್ತಿದು. ಇದು ನಿಮ್ಮ ಎನರ್ಜಿ. ಓಕೆನಾ? ನೋಡೋಣ ಏನು ಬರುತ್ತೆ ಅಂತ, ಅಥವಾ ಇದನ್ನಾದರೂ ತಗೊಳ್ಳಿ. ಓಕೆ, ನಿಮ್ಗೆ ಯಾವ್ದು ಇಷ್ಟನೋ ಅದು ಆಯ್ಕೆ ಮಾಡ್ಕೊಳ್ಳಿ. ಆಯ್ಕೆ ಮಾಡಿಕೊಂಡ್ರೆ ಅಂದ್ಕೊತೀನಿ. ಓಕೆನಾ? ಪ್ಲೀಸ್ ಫಸ್ಟ್ ಒನ್ ಯಾರು ಆಯ್ಕೆ ಮಾಡ್ಕೊಂಡಿದ್ದಾರೆ ಅವರಿಗೆ ಟ್ಯಾರೋ ಗೈಡೆನ್ಸ್ ಏನು ಬರ್ಬೋದು ಅಂತ ನೋಡೋಣ. ಥ್ಯಾಂಕ್ ಯು. ದ ಹರ್ಮಿಟ್. ಓಕೆ, ಫಸ್ಟು ಇಟ್ಬಿಡ್ತೀನಿ, ಆಮೇಲೆ ಹೇಳ್ತೀನಿ. ದ ಎಂಪ್ರೆಸ್, 8 ಆಫ್ ಪೆಂಟಿಕಲ್, 6 ಆಫ್ ವಾಂಡ್ಸ್, ದ ಎಂಪ್ರೆಸ್, ಏಸ್ ಆಫ್ ವಾಂಡ್ಸ್, ನೋಡಿ, 4 ಆಫ್ ವಾಂಡ್ಸ್, ದ ಸ್ಟಾರ್ ಕಾರ್ಡ್, ಆ್ಯಂಡ್ 6 ಆಫ್ ಕಪ್ಸ್ ಆ್ಯಂಡ್ ಕ್ವೀನ್ ಆಫ್ ಪೆಂಟಿಕಲ್ಸ್. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಕಾರ್ಡ್, ಸೋ ಕ್ಯೂಟ್. ನೋಡಲ ಇವಾಗ ಏನು ಹೇಳ್ತಾರೆ ಟ್ಯಾರೋ ಗೈಡೆನ್ಸ್ ಅಂತ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ದ ಹರ್ಮಿಟ್ ಕಾರ್ಡ್. ನೀವು ತುಂಬ ಕಷ್ಟಪಟ್ಟಿದ್ದೀರ, ತುಂಬ ಕಷ್ಟಪಟ್ಟು ನೀವು ಅಂದ್ಕೊಂಡಿದ್ದ ಥರ ನಿಮಗೆ ಸಿಕ್ಕಿಲ್ಲ. ಏನು ಸಿಕ್ಕಿಲ್ಲ ಅಂದರೆ, ಒಂದು ಏನಂತಾರೆ ಅದಕ್ಕೆ, ನೀವು ಅಂದ್ಕೊಂಡ ಥರ ನಿಮ್ಮ ಫ್ಯಾಮಿಲಿಲಾಗಲಿ ನಿಮ್ಮ ಸರೌಂಡಿಂಗ್ ಆಗಲಿ ನೀವು ಒಂದು ಒಳ್ಳೆಯ ಹಾನೆಸ್ಟ್ ಇರೋ ವ್ಯಕ್ತಿ. ನಿಮಗೆ ತುಂಬ ಮೋಸ ಆಗಿದೆ, ಅನ್ಯಾಯ ಆಗಿದೆ, ನಿಮಗೆ ಜಿಗುಪ್ಸೆ ಬಂದುಬಿಟ್ಟಿದೆ ಜೀವನದಲ್ಲಿ. ಹಾಗಾಗಿ ನೀವು ಡಿವೈನ್ ಕಡೆ ನೋಡ್ತಾ ಇದ್ದೀರ, ಒಂದು ಬೆಳಕನ್ನು ಹುಡುಕೋಕ್ಕೆ ಪ್ರಯತ್ನ ಮಾಡ್ತಿದ್ದೀರ. ಸಾಕು, ನೀ ಜನರ ಸವಾಸ ಸಾಕು, ನನ್ನ ಬೆಳಕನ್ನು ನಾನು ಹುಡುಕಬೇಕು ಅಂತ ಹುಡುಕ್ತಾ ಇದ್ದಾರೆ. ಹುಡುಕಿ, ಆಲ್ ದ ಬೆಸ್ಟ್. ಓಕೆನಾ? ನಿಮಗೆ ಬೆಳಕು ಖಂಡಿತವಾಗ್ಲೂ ಸಿಗುತ್ತೆ ಅಂತ ಹೇಳ್ತೀನಿ ನಾನು. ಓಕೆ, ದ ಎಂಪ್ರೆನ್ಸ್ ನೋಡಿ, ಇದು ಮಹಾಲಕ್ಷ್ಮಿ ಕಾರ್ಡು, ಅಮ್ಮನ ಕಾರ್ಡ್ ಇದು. ದ ಎಂಪ್ರೆನ್ಸ್, ಯು ಆರ್ ಎ ಕ್ವೀನ್, ಒಂಟಿ ಮಹಿಳೆ.
ನಿಮ್ಗೆ ಯಾರ ಸಪೋರ್ಟೂ ಇಲ್ಲ. ಡಿವೈನ್ ಸಪೋರ್ಟ್ ಅಂದ್ಬಿಟ್ಟು ನಿಮಗೆ ಯಾರ ಸಪೋರ್ಟೂ ಇಲ್ಲ. ಓಕೆನಾ? ನೀವೊಂದು ಹಾರ್ಟ್ಫುಲ್ ವ್ಯಕ್ತಿ. ನೀವು ಫ್ಯಾಮ್ಲಿಗೆ ತುಂಬ ಬೆಲೆ ಕೊಡ್ತೀರ. ನೀವು ಫ್ಯಾಮ್ಲಿಗೆ ತುಂಬ ಬೆಲೆ ಕೊಡ್ತೀರ. ನೀವು ಒಂಟಿಯಾಗಿಯೇ ನೀವು ಸಾಧನೆ ಮಾಡ್ತೀರಾ. ಓಕೆನಾ? ಅಮ್ಮ ನಿಮ್ಮ ಜೊತೆ ಸದಾ ಕಾಲ ಸರ್ವಕಾಲ ಇರ್ತಾಳೆ. ನಿಮ್ಮ ಜಮೀನು ತುಂಬ ಚೆನ್ನಾಗಿ ಬೆಳೆ ಬರುತ್ತೆ. ಓಕೆನಾ? ಯಾರೋ ಗೋಧಿ ಬೆಳಿತೀರಾ ಅಂತ ಅನಿಸುತ್ತೆ. ಗೋಧಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನೀವು ನಿಮ್ಮ ಹೊಲದಲ್ಲಿ ಬೋರ್ ಹಾಕಿಸ್ತೀರ. ನೀವು ಆ ಬೋರ್ ಎಷ್ಟು ಬೇಗ ನೀರು ಬರುತ್ತೆ ಅಂದರೆ ಇದು ಮಿರಾಕಲ್ ಆಗುತ್ತೆ ಗೊತ್ತಾ? ಇಷ್ಟು ಏನಪ್ಪ ಇದು ಇಷ್ಟು ಫೀಟಿಗೆ ನೀರು ಬಂದುಬಿಡ್ತು ಅಂತ ಹೇಳ್ತಾರಲ್ಲ, ಆ ಥರ ನಿಮ್ಮದು ಬೋರಲ್ಲಿ ನೀರು ಬರುತ್ತೆ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ನೀವು ಒಂದು ಒಳ್ಳೆ ಹಾರ್ಟ್ಫುಲ್ ವ್ಯಕ್ತಿ. ನೀವು ಫ್ಯಾಮ್ಲಿಗೆ ತುಂಬ ಬೆಲೆ ಕೊಡ್ತೀರ. ನೀವು ಆ ಫ್ಯಾಮಿಲಿಯಿಂದಲೇ ನಿಮಗೆ ಮೋಸ ಆಗಿಬಿಟ್ಟು ನೀವು ಒಂಟಿಯಾಗಿ ನೀವು ಜೀವನ ಸಾಗಿಸ್ತೀರ ಅನಿಸುತ್ತೆ. ನೀವು ಥ್ಯಾಂಕ್ ಯು ಏಂಜಲ್ಸ್. ಇಲ್ಲಿ ನೋಡಿ, ಇಲ್ಲಿ ಶ್ರಮ ಪಡ್ತಾನೆ ಇದ್ದೀರ, ಕೈಯಲ್ಲಿ ದುಡ್ಡು ಬರ್ತಾ ಇರುತ್ತೆ. ನೀವು ಶ್ರಮ ಪಟ್ಟರೆ ತಾನೇ ದುಡ್ಡು ಬರೋದು. ಇಲ್ಲಿ ಶ್ರಮ ಪಡ್ತೀರಾ, ಕೈಯಲ್ಲಿ ದುಡ್ಡು ಬರುತ್ತೆ. ಓಕೆನಾ? ತುಂಬ ಕಷ್ಟಪಡ್ತಾ ಇದ್ದೀರ, ಖಂಡಿತವಾಗ್ಲೂ ನಿಮಗೆ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತೆ ದುಡ್ಡು ಸಿಕ್ಕೇ ಸಿಗುತ್ತೆ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಇಲ್ಲಿ 6 ಆಫ್ ವಾಂಡ್ಸ್ ಎಲ್ಲ ಪಾಸಿಟಿವ್ ಕಾರ್ಡೇ ಬಂದಿದೆ ನೋಡಿ. ಯಾವುದು ನೆಗೆಟಿವ್ ಕಾರ್ಡೇ ಇಲ್ಲ, ಎಲ್ಲ ಪಾಸಿಟಿವ್ ಕಾರ್ಡೇ. ಐ ಆಮ್ ಸೋ ಹ್ಯಾಪಿ. 6 ಆಫ್ ವಾಂಡ್ಸ್ ಏನು ಹೇಳುತ್ತೆ ಅಂದರೆ, 6 ಆಫ್ ವಾಂಡ್ಸು ನೀವು ಹೊಸದು ಏನಾದರೂ ಶುರು ಮಾಡ್ತಾಯಿದ್ರೆ ಅದಕ್ಕೆ ಖಂಡಿತ ಯಶಸ್ವಿ ವ್ಯಕ್ತಿ ಆಗ್ತೀರ. ಓಕೆನಾ? ಹೊಸ ಅವಕಾಶಗಳನ್ನು ಕೈ ಹಿಡಿತೀರ ನೀವು ಅಂತ ಹೇಳ್ತಾ ಇದೆ. ಎಲ್ಲ ಹೊರಡ್ತಾ ಇದ್ದೀರಾ. ಓಕೆ, ಹೋಗಿ ಬನ್ನಿ. ಆಲ್ ದ ಬೆಸ್ಟ್. ನಿಮ್ಮ ಹೊಲದಲ್ಲಿ ಬೆಳೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಬೆಳೆ ತುಂಬ ಚೆನ್ನಾಗಿ ಬರುತ್ತೆ. ಎಂಪ್ರೆನ್ಸು ನೀವು ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಇಂಬ್ಯಾಲೆನ್ಸ್ ಆಗಿದೆ, ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಓಕೆನಾ? ಬ್ಯಾಲೆನ್ಸ್ ಮಾಡಿ. ಹಾಗೂ ನಿಮ್ಮದು ಕುಂಡಲಿನಿ ಶಕ್ತಿ ಜಾಗೃತಗೊಳಿಸ್ಕೊಳ್ಳಿ ಅಂತ ಹೇಳ್ತಾ ಇದೆ. ಎನರ್ಜಿ ಅಂತಾರಲ್ವ, ಶಿವಶಕ್ತಿ ಎನರ್ಜಿ, ಅದನ್ನು ಒಂದು ಸ್ವಲ್ಪ ಬ್ಯಾಲೆನ್ಸಿಗೆ ತೊಗೊಂಡ್ಬನ್ನಿ ಅಂತ ಹೇಳ್ತಾ ಇದೆ. ಥ್ಯಾಂಕ್ ಯು ಏಂಜಲ್ಸ್. ಥ್ಯಾಂಕ್ ಯು. ನೋಡಿ, ಏಸ್ ಆಫ್ ವಾಂಡ್ಸ್ ಅಂದರೆ ಫುಲ್ಫಿಲ್ಮೆಂಟ್. ನೀವೇನು ಅಂದ್ಕೊಂಡಿರ್ತಾರಲ್ಲ ಅದು ಖಂಡಿತವಾಗ್ಲೂ ನಿಮಗೆ ಜಯ ಸಿಕ್ಕೇ ಸಿಗುತ್ತೆ. ತಥಾಸ್ತು ಅಂತಿದ್ದಾನೆ ದೇವರು. ಓಕೆನಾ? ಸ್ಟೂಡೆಂಟ್ಗೆ ಅಕಸ್ಮಾತ್ ಇದನ್ನು ಯಾರಾದರೂ ಫಸ್ಟ್ ಒಂದು ಸ್ಟೂಡೆಂಟ್ ಆಯ್ಕೆ ಮಾಡ್ಕೊಂಡಿದ್ರೆ, ಅವ್ರು ಏನು ಎಜುಕೇಷನ್ ಮಾಡಬೇಕು ಅಂತಿರ್ತಾರಲ್ಲ ಅವರಿಗೆ ಯಶಸ್ವಿ ಇವಾಗ ಇದು ಬರುತ್ತೆ ಗೊತ್ತಾ, ಕಿರೀಟ, ಇದು ಸರ್ಟಿಫಿಕೇಟ್ ಬರುತ್ತೆ ಗೊತ್ತಾ, ಟೋಪಿ ಹಾಕ್ಬಿಟ್ಟು. ಆ ಥರ ನೀವೊಂದು ಒಳ್ಳೆ ಯಶಸ್ವಿ ವ್ಯಕ್ತಿ ಆಗ್ತೀರ. ನೀವೇನು ಎಜುಕೇಷನಲ್ಲಿ ಮುಂದೆ ಹೋಗ್ತಾ ಇದ್ದೀರಲ್ಲ, ಹೀಗೆ ಹೋಗಿ ನಿಮ್ಮೊಂದು ಒಳ್ಳೆ ಫ್ಯೂಚರ್ ಇದೆ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ಫ್ಯೂಚರು, ಎಷ್ಟು ದೊಡ್ಡ ಅಂದರೆ ತುಂಬ ಚೆನ್ನಾಗಿದೆ ನಿಮ್ಮ ಫ್ಯೂಚರು. ಇದೇ ದಾರಿಯಲ್ಲೇ ಹೋಗಿ ಅಂತ ಹೇಳ್ತಿದ್ದಾರೆ. ಆಮೇಲೆ ನಿಮ್ಮದು ಹ್ಯಾಪಿ ಫ್ಯಾಮಿಲಿ ಬರೋದ್ರಲ್ಲಿದೆ. ನೀವು ಮನೆ ತೊಗೊಳ್ತೀರಾ, ಕಾರ್ ತೊಗೊಳ್ತೀರಾ, ಬೈಕ್ ತೊಗೊಳ್ತೀರಾ, ಆಮೇಲೆ ನಿಮ್ಮ ಬರ್ತ್ಡೇ ಪಾರ್ಟಿ ಫಂಕ್ಷನ್ಗೆಲ್ಲ ಹೋಗ್ತೀರ. ನೀವು ಇನ್ನು ಮುಂದೆ ಬರ್ತ್ಡೇ ಪಾರ್ಟಿ ಫಂಕ್ಷನು ಎಲ್ಲ ಹೋಗ್ತೀರ. ನೀವು ಖುಷಿಯಾಗಿ ಜೀವನ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಹ್ಯಾಪಿ ಫ್ಯಾಮಿಲಿ ಬಂದರೆ ಇನ್ನೇನಂತೆ ಅಲ್ವಾ? ದ ಸ್ಟಾರ್ ಕಾರ್ಡ್, ಯು ಆರ್ ಎ ಸ್ಟಾರ್. ನೀವೊಂದು ಸ್ಟಾರ್ ಸೀಡ್ ಇದ್ದೀರಾ ನೀವು. ಓಕೆ, ಸ್ಟಾರ್. 6 ಆಫ್ ಕಪ್ಸ್. ನಿಮ್ಮದು ದುಡ್ಡು ಎಲ್ಲಿ ಖರ್ಚಾಗ್ತಿದೆ ಫಸ್ಟ್ ಅದನ್ನು ನೋಡ್ಕೊಳ್ಳಿ. ಓಕೆ, ನಂಬಿಕಸ್ಥರಿಗೆ ಬಿಟ್ಟು ಇನ್ಯಾರಿಗೂ ನೀವು ದುಡ್ಡನ್ನು ವ್ಯಯ ಮಾಡ್ತಾ ಇದ್ದೀರಾ.
ನೀವು ನಂಬಿದವರಿಗೆ ದುಡ್ಡನ್ನು, ನಿಮ್ಮ ಹಿಂದೆ ಯಾರು ಬಂದಿದ್ದಾರಲ್ಲ ಅವರಿಗೆ ದುಡ್ಡನ್ನು ಕೊಡಿ, ಅಥವಾ ನೀವು ಯಾರಿಗೂ ಬೇರೆದವ್ರಿಗೆ ದುಡ್ಡು ಕೊಡ್ತಾ ಇದ್ದೀರಾ, ಇದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಓಕೆ, ಬ್ಯಾಲೆನ್ಸಲ್ಲಿರಿ. ಆ್ಯಕ್ಚುಲಿ ಮನುಷ್ಯಗೆ ದುಡ್ಡಿಗೆ ಅವಶ್ಯಕತೆ ಇಲ್ಲ, ಬಟ್ ಈ ಮನುಷ್ಯಗೆ ದುಡ್ಡು ಅವಶ್ಯಕತೆ ಇದೆ, ಬಟ್ ನೀವು ಇಲ್ಲಿ ಕೊಡ್ತಿಲ್ಲ, ಇನ್ನೆಲ್ಲೋ ಕೊಡ್ತಾ ಇದ್ದೀರ. ಓಕೆನಾ? ದುಡ್ಡು ಒಂದೇ ಅಲ್ಲ, ಪ್ರೀತಿಯಾಗಿರ್ಬೋದು, ಎಲ್ಲದು. ನಿಮ್ಮನ್ನು ಯಾರು ನಂಬಿ ಬಂದಿದ್ದಾರಲ್ಲ ಅವರಿಗೆ ನೀವು ಮೋಸ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಯಾರು ಟೈಮ್ ಪಾಸ್ಗೋಸ್ಕರ ಇದ್ದಾರಲ್ಲ, ನೀವು ಅವರನ್ನು ನಂಬ್ತಾ ಇದ್ದೀರ, ಇದು ತಪ್ಪು, ಅದು ನಂಬಬೇಡಿ ಆ ಥರ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು. ಇನ್ನೇನ್ರಿ ಬೇಕು? ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಮೇಲೆ ಮುಗ್ದೇ ಹೋಯ್ತು. ಇದು ಮಹಾಲಕ್ಷ್ಮಿ ಕಾರ್ಡು. ಇದು ಅಮ್ಮ ಬಂದುಬಿಟ್ರು. ಅವ್ರು ಇಲ್ಲಿ ಹೇಳಿದ್ದಾರೆ, ನೀವು ಯಾವತ್ತೂ ಕೈ ಬಿಡಲ್ಲ. ಸ್ಟಾರ್ಟಿಂಗಲ್ಲಿ ಹೇಳಿದ್ದಾರೆ, ಎಂಡಲ್ಲಿ ಹೇಳಿದ್ದಾರೆ. ನೋಡಿ, ಎರಡೆರಡು ಕಾರ್ಡ್ ಸ್ಟಾರ್ಟಿಂಗಲ್ಲಿ ಹೇಳಿದ್ದಾರೆ, ಓಕೆನಾ? ಎಂಡಲ್ಲಿ ಹೇಳಿದ್ದಾರೆ. ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು. ಇದು ಟ್ಯಾರೋ ಗೈಡೆನ್ಸ್ ಏನು ಹೇಳ್ಬೋದು? ಓಕೆ, ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ಓಕೆ, ಬೇರೆದವ್ರನ್ನ ಹೆಲ್ಪ್ ಕೇಳಿ, ನಿಮ್ಗೆ ಸಹಾಯ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಅದು ಹೇಗೆ ಸಹಾಯ ಕೇಳ್ತಿರೋ ಏನೋ ಗೊತ್ತಿಲ್ಲ, ಅದು ಡಿಟೇಲ್ ಗೊತ್ತಿಲ್ಲ. ಬೇರೆದವ್ರನ್ನ ಸಹಾಯ ಕೇಳಿ, ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ. ಎಸ್, ನೋಡಿ, ನಿಮ್ಮ ಸರೌಂಡಿಂಗಲ್ಲೇ ಇದ್ದಾರೆ, ಸಹಾಯ ಮಾಡ್ತಾರೆ, ಕೇಳಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಸೋ ಮಚ್. ಇದು ಫಸ್ಟ್ ಒನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೋ ಅವ್ರಿಗೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಕಾರ್ಡು. ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು. ಇನ್ನು ಸೆಕೆಂಡ್ ಒನ್ ಯಾರು ಆಯ್ಕೆ ಮಾಡ್ಕೊಂಡಿದ್ದಾರಲ್ಲ ಅವ್ರಿಗೆ ನೋಡೋಣ. ಪೇಜ್ ಆಫ್ ಪೆಂಟಿಕಲ್ಸ್. ಓಕೆ, ನೆಕ್ಸ್ಟ್ 9 ಆಫ್ ಕಪ್ಸ್. ಅಲ್ಲಿ ಅಮ್ಮ ಬಂದಿದ್ದಾರೆ, ಇಲ್ಲಿ ನೋಡಿ 9 ಆಫ್ ಸೋರ್ಸ್, ಇಲ್ಲಿ ನೋಡಿ ಕ್ವೀನ್ ಆಫ್ ಸೋರ್ಸ್, ಕಿಂಗ್ ಆಫ್ ಸೋರ್ಸ್, 5 ಆಫ್ ಕಪ್ಸ್. ನೆಕ್ಸ್ಟ್ ಕಾರ್ಡ್ ಉಲ್ಟಾ ಬಂದಿದೆ, ಇದಕ್ಕೊಂದು ಕಾರ್ಡ್ ತಗೊಳ್ತೆ ಅಂತಾರೆ. ಓಕೆ, ಥ್ಯಾಂಕ್ ಯು. ನೋಡಿ, ನೈಟ್ ಆಫ್ ಕಪ್ಸ್ ಆ್ಯಂಡ್ ಪೇಜ್ ಆಫ್ ಸೋರ್ಸ್, ದ ವರ್ಡ್ ಕಾರ್ಡ್. ವಾ, ಸೂಪರ್. ಇದು ಆ್ಯಕ್ಚುಲಿ ಒಂದು ಉಲ್ಟಾ ಬಂದಿತ್ತಲ್ವ ಕಾರ್ಡು, ಅದಕ್ಕೋಸ್ಕರ ಇವತ್ತು ಕಾರ್ಡ್ ತೊಗೊಂಡಿದ್ದೀನಿ ನಾನು. ಅದಕ್ಕೆ ಪೇಜ್ ಆಫ್ ಸೋರ್ಸ್, ನೈಟ್ ಆಫ್ ಕಪ್ಸ್ ಆ್ಯಂಡ್ ದ ವರ್ಡ್ ಕಾರ್ಡ್ ಬಂದಿದೆ. ಓಕೆ, ಪೇಜ್ ಆಫ್ ಪೆಂಟಿಕಲ್ಸ್, ಕೈಯಲ್ಲಿ ಅವಕಾಶ ಇದೆ. ಓಕೆ, ಈ ನನ್ನ ಕೈಯಲ್ಲಿ ಅವಕಾಶನೇ ಇಲ್ಲ ಅಂತ ಕೂತ್ಕೊಳ್ಳೋಕೆ ಹೋಗ್ಬಿಡಿ. ಒಂದಾದರೂ ಅವಕಾಶ ಇದೆ ಅಲ್ವಾ, ಸ್ವಲ್ಪ ಅದು ದುಡ್ಡಿದೆ ಅಲ್ವಾ, ಇತರರಿಗೆ ಸ್ವಲ್ಪ ಸಹಾಯ ಮಾಡಿ ಅಂತ ಹೇಳ್ತಿದ್ದಾರೆ. ಅಷ್ಟು ಫುಲ್ಫಿಲ್ಮೆಂಟ್, ನೀವೇನು ಅಂದ್ಕೊಂಡಿರ್ತೀರ ಅದು ತಥಾಸ್ತು ಅಂತಿರ್ತಾರೆ ದೇವರು. ಓಕೆನಾ? ಇಲ್ಲಿ ನೋಡಿ 9 ಆಫ್ ಸೋರ್ಸು ಆ್ಯಂಡ್ 5 ಆಫ್ ಕಪ್ಸ್. ಇದು ಹೇಗಿದೆ ಗೊತ್ತಾ, ನಿಮಗೆ ನೈಟ್ ಮಲಗಿದರೆ ನಿದ್ದೆನೇ ಬರಲ್ಲ. ನಿಮ್ಮ ನಂಬಿದವರೇ, ನಿಮ್ಮ ಸರೌಂಡಿಂಗ್ ಇದ್ದವರೇ ನಿಮಗೆ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಓಕೆನಾ? ಅದಕ್ಕೋಸ್ಕರ ನಿಮಗೆ ನೈಟೆಲ್ಲ ಯೋಚನೆ. ತುಂಬ ಅಳಬೇಡಿ, ಯಾರೋ ಅಳ್ತಿದ್ದಾರೆ, ತುಂಬ ಅಳಬೇಡಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ತಾಯಿ ಮತ್ತು ಮಗನ ಹೊರಗಡೆ ಹಾಕಿದ್ದಾರೆ. ನಿಮ್ಮ ಒಳ್ಳೆ ಮನೆ ಇದೆ, ದುಡ್ಡಿದೆ, ಎಲ್ಲ ಇದೆ. ಈ ತಾಯಿ ಮತ್ತು ಮಗನೇ ಹೊರಗಡೆ ಹಾಕಿದ್ದಾರೆ. ಓಕೆ, ನೀವು ಇಲ್ಲಿ ಅದಕ್ಕೋಸ್ಕರ ಹೋರಾಡ್ತಾ ಇದ್ದೀರ. ಕ್ವೀನ್ ಆಫ್ ಸೋರ್ಸ್. ಓಕೆ, ಕ್ವೀನ್ ಆಫ್ ಸೋರ್ಸ್ ನೋಡಿ, ಪೇಜ್ ಆಫ್ ಸೋರ್ಸ್, ಬರೀ ಸೋರ್ಸೇ. ಇಲ್ಲಿ
ಹೋರಾಟ ಹೋರಾಟ ಹೋರಾಟ. 9 ಆಫ್ ಸೋರ್ಸ್. ಎಲ್ಲಿವರೆಗೂ ಹೋರಾಟ? ಒಂಟಿ ಮಹಿಳೆ ಹೋರಾಡೋದು. ಇಷ್ಟು ಹೋರಾಡಿದ ಮೇಲೆ ನೀವೇನು ಮಾಡ್ತೀರಾ? ನಿಮ್ಮದೊಂದು ಸ್ವಂತ ಬಿಸ್ನೆಸ್, ಏನಾದರೂ ಬಿಸ್ನೆಸ್ ಮಾಡ್ತೀರಲ್ಲ, ಅದರಲ್ಲಿ ಯಶಸ್ವಿ ವ್ಯಕ್ತಿಯಾಗಿ ಪೂರ್ಣಗೊಳ್ತೀರಾ ಅಂತ ಹೇಳ್ತಾ ಇದೆ. ಓಕೆ, ಎಷ್ಟು ಇಲ್ಲಿ ಹೋರಾಡಿದ್ರೆ ಇಲ್ಲಿ ಕ್ವೀನ್ ನೀವೇ ಆಗಿದ್ದೀರಾ. ಓಕೆನಾ? ಕ್ವೀನ್. ಇಲ್ಲಿ ಪೇಜ್ ಆಫ್ ಸೋರ್ಸ್. ನಿಮ್ಮ ಉದ್ಯೋಗ ಯಶಸ್ವಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ, ನೈಟ್ ಆಫ್ ಕಪ್ಸ್ ಆ್ಯಂಡ್ ದ ವರ್ಡ್ ಕಾರ್ಡ್. ಎಷ್ಟು ಹೋರಾಡಿದ್ರಲ್ಲ, ಅವಕಾಶಗಳು ನಿಮ್ಮನ್ನು ಹುಡುಕೊಂಡೇ ಬರ್ತಾ ಇದ್ದಾರೆ. ನೀವು ಬೇಕು ಅಂತಲೇ ಯಾರು ನಿಮ್ಮನ್ನ ಹೊರಗಿಟ್ಟಿದ್ರು, ಮನೆಯಿಂದ ಹೊರಗಿಟ್ಟಿದ್ರಲ್ವ, ಅವರೇ ನಿಮ್ಮನ್ನು ಹುಡುಕೊಂಡು ಬರ್ತಾ ಇದ್ದಾರೆ. ಇಷ್ಟೆಲ್ಲ ಕಷ್ಟಪಟ್ಟ ಮೇಲೆ ಬರ್ತಿದ್ದಾರೆ ಅವರು. ಸಾಮಾನ್ಯನ ಇದು? ಒಂಟಿ ಮಹಿಳೆ ಇಷ್ಟೆಲ್ಲ ಕಷ್ಟಪಟ್ಟ ಮೇಲೆ ಇವ್ರನ್ನ ನೀನೇ ಬೇಕು ಅಂತ ನಿಮ್ಮನ್ನು ಯಾರು ಬಿಟ್ಟು ಹೋಗಿದ್ರಲ್ಲ, ಅವರು ಬರ್ತಾ ಇದ್ದಾರೆ. ಓಕೆನಾ? ಡೋಂಟ್ ವರಿ, ಚಿಂತೆ ಮಾಡಬೇಡಿ. ನಿಮ್ಮ ಬಿಸ್ನೆಸ್ಸು, ಆನ್ಲೈನ್ ಬಿಸ್ನೆಸ್ ಏನಿದೆಯಲ್ಲ, ಇದು ತುಂಬ ಚೆನ್ನಾಗಿ ಹೋಗುತ್ತೆ. ಇದ್ರ ಕಡೆ ನೀವು ಗಮನ ಕೊಡಿ. ಇವ್ರು ಬಿಟ್ಟು ಹೋದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಬಿಟ್ಟು ಹೋದರು, ಏನಕ್ಕೆ ಬಿಟ್ಟು ಹೋದರು ಗೊತ್ತಿಲ್ಲ. ಅವ್ರು ನಿಮ್ಮನ್ನು ಯಾಕೆ ಬಿಟ್ಟು ಹೋದ್ರು ಅಂತ ಕೇಳೋಣ. ವೇಟ್. ದ ವರ್ಡ್ ಕಾರ್ಡ್ ಬಂದಿದೆ. ಡೋಂಟ್ ವರಿ, ಯು ಆರ್ ಎ ಪ್ರೊಟೆಕ್ಷನ್. ಯು ಆರ್ ಪ್ರೊಟೆಕ್ಟೆಡ್. ಎಂಥ ದುಷ್ಟ ಶಕ್ತಿಗಳೇ ಬರಲಿ, ನಿಮ್ಮನ್ನು ಆ ದೇವರು ಪ್ರೊಟೆಕ್ಟ್ ಮಾಡ್ತಾರೆ. ಖಂಡಿತವಾಗಲೂ ಮಾಡ್ತಾರೆ. ಓಕೆನಾ? ಡೋಂಟ್ ವರಿ. ಇವಾಗ ನಿಮ್ಮನ್ನು ಯಾಕೆ ಬಿಟ್ಟು ಹೋದ್ರು ಅವರು ಅಂತ ನೋಡೋಣ. ಥ್ಯಾಂಕ್ ಯು. ನಿಮ್ಮನ್ನು ಬಿಟ್ಟು ಹೋಗೋಕ್ಕೆ ಏನು ಕಾರಣ? ಪ್ಲೀಸ್ ಏಂಜಲ್ಸ್ ಕರೆಕ್ಟಾಗಿರೋ ಆನ್ಸರ್ ಕೊಡಿ. ನೋಡಿ, ಥರ್ಡ್ ಪಾರ್ಟಿ ನಿಮ್ಮನ್ನ ಯಾಕೆ ಬಿಟ್ಟು ಹೋದ್ರು ಅಂದವರು, ಮೂರನೇ ವ್ಯಕ್ತಿ ಮೋಜು ಮಸ್ತಿ, ಮೂರನೇ ವ್ಯಕ್ತಿಯ ಆಕರ್ಷಣೆಗೋಸ್ಕರ ಅವರನ್ನು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಓಕೆನಾ? ಅದು ಎಷ್ಟು ದಿನ ಇರುತ್ತೆ? ಇವಾಗ ದೀಪ ಹಚ್ಚಿರ್ತೇವಲ್ವಾ, ಎಣ್ಣೀರೆಲ್ಲವರೆಗೂ ಅದೇನು ಮಾಡುತ್ತೆ? ಬೆಳಕು ಕೊಡುತ್ತೆ. ಆಮೇಲೆ ಏನು ಮಾಡುತ್ತೆ? ಆರೋಗುತ್ತೆ. ಹಾಗೆಯೇ ಇವ್ರು ಥರ್ಡ್ ಪಾರ್ಟಿ ಅನ್ನೋರು ಏನು ಗೊತ್ತಾ? ಎಣ್ಣೆ ಅಂದರೆ ಏನು ಗೊತ್ತಾ? ಈ ಮನುಷ್ಯಂದ್ರೆ ಏನು ದುಡ್ಡು ಕೊಡ್ತಾ ಇರ್ತಾರಲ್ಲ, ಅಲ್ಲಿವರೆಗೂ ಮಾತ್ರ ಈ ಥರ್ಡ್ ಪಾರ್ಟಿಗಳು. ಇವರೇ ಕೊಡೋದು ಸ್ಟಾಪ್ ಆಗಲಿ, ಇವರೆಲ್ಲ ಸ್ಟಾಪ್ ಆಗ್ತಾರೆ. ಇವ್ರ ಕೈಯಲ್ಲಿ ದುಡ್ಡು ಇರೋಲ್ಲಿವರೆಗೂ ಮಾತ್ರ ಇವರು. ಅಲ್ಲಿವರೆಗೂ ಮೋಜು ಮಸ್ತಿ, ಅವ್ರ ಮಾತು ಕೇಳಿ ಹೋಗಿದ್ದಾರೆ. ಬಟ್ ಅವರು ಬರ್ತಾರೆ, ಚಿಂತೆ ಮಾಡಬೇಡಿ. ಈ ಥರ್ಡ್ ಪಾರ್ಟಿ ಯಾಕೆ ಬಂದರು ಅಂತ ನೋಡೋಣ. ಪ್ಲೀಸ್ ಗೈಡೆನ್ಸ್. ಈ ಥರ್ಡ್ ಪಾರ್ಟಿ ಯಾಕೆ ಬಂದರು ಏಂಜಲ್ಸ್? ಪ್ಲೀಸ್ ಆನ್ಸರ್ ಮೀ ಏಂಜಲ್ಸ್. ಪ್ಲೀಸ್ ಆನ್ಸರ್ ಮೀ ಏಂಜಲ್ಸ್. Okay. Thank you, angels. Thank you, angels. King of Swords, Queen of Swords, and King of Swords. ನೀವೊಂದು ಸ್ಟ್ರಾಂಗ್ ಮಹಿಳೆ. ಓಕೆನಾ? ನೀವು ನೋಡೋಕ್ಕೆ ತುಂಬ ಚೆನ್ನಾಗಿದ್ದೀರಾ. ನೀವು ನೋಡೋಕ್ಕೆ ತುಂಬ ಚೆನ್ನಾಗಿದ್ದೀರಾ. ನಿಮ್ಮ ಕೈಯಲ್ಲಿ ಅಧಿಕಾರ, ಒಬ್ಬರು ನಿಮ್ಮ ಕೈಲಿ ಅಧಿಕಾರ ಇರಬಾರ್ದು ಅಂತ ಬಂದಿದ್ದಾರೆ ಥರ್ಡ್ ಪಾರ್ಟಿ. ಓಕೆನಾ? ಯು ಆರ್ ಎ ಸ್ಟ್ರಾಂಗ್ ಪರ್ಸನ್. ಅವರು ನಿಮ್ಮ ಅವಕಾಶಗಳನ್ನ ಎಷ್ಟು ಕಿತ್ಕೊಂಡ್ರು ದೇವ್ರು ಕೊಡ್ತಾನೆ ಇದ್ದಾನೆ ಅವಕಾಶಗಳನ್ನ. ಅವ್ರು ಎಷ್ಟು ಕಿತ್ಕೊಂಡ್ರು ದೇವ್ರ ಅವಕಾಶನ ಕೊಡ್ತಾನೆ ಇದ್ದಾನೆ. ಓಕೆನಾ? ಬಟ್ ನೋಡಿ, ಕಿಂಗ್ ಆಫ್ ಸೋರ್ಸು, ಯು ಆರ್ ಎ ವಿನ್ನರ್. ನೀವೇನೆ ವಿನ್ನರ್. ಇವ್ರು ಏನಕ್ಕೆ ಬಂದರು ಅಂದರೆ, ನಿಮಗೆ ಅಧಿಕಾರ ಸಿಗಬಾರ್ದಂತ ಈ ಥರ್ಡ್ ಪಾರ್ಟಿ ಬಂದಿದ್ದಾರೆ. ನೀವು ಖುಷಿಯಾಗಿರಬಾರ್ದಂತ ಈ ಥರ್ಡ್ ಪಾರ್ಟಿ ಬಂದಿದ್ದಾರೆ. ನೋಡಿ, ಒಂದಕ್ಕೊಂದು ಮ್ಯಾಚ್ ಆಗುತ್ತೆ.
ನೀವು ಖುಷಿಯಾಗಿರಬಾರ್ದಂತ ಈ ಥರ್ಡ್ ಪಾರ್ಟಿ ಬಂದಿದ್ದಾರೆ. ನಿಮಗೆ ಅಧಿಕಾರ ಸಿಗಬಾರ್ದಂತ ಈ ಥರ್ಡ್ ಪಾರ್ಟಿ ಬಂದಿದ್ದಾರೆ. ನಿಮ್ಮ ಲೈಫಲ್ಲಿ ಎಷ್ಟೆಲ್ಲ ಆಟ ಆಡ್ಬಿಟ್ಟಿದ್ದಾರೆ ಗೊತ್ತಾ ಇವರು ಥರ್ಡ್ ಪಾರ್ಟಿಯವರು. ತುಂಬ ಆಟ ಆಡಿದ್ದಾರೆ. ಬಟ್ ಕೊನೆಗೆ ಏನಾಗೋದು, ನಾನೊಂದು ಬಗೆದರೆ ದೈವ ಒಂದು ಬಗೆತೆ ಅಂತಾರಲ್ಲ, ಆ ಥರ. ನೀವು ಒಂಟಿ ಆದ್ರೂ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಕಾರ್ಡು. ನೀವು ಫಸ್ಟು ಒಂದು ಸುಂದರವಾದ ಹುಡುಗಿ, ಸುಂದರವಾದ ತುಂಬ ಚೆನ್ನಾಗಿರೋ, ತುಂಬ ಸಾಫ್ಟ್ನೆಸ್ ಇರೋ, ತುಂಬ ಚೆನ್ನಾಗಿರೋ ಹುಡುಗಿ. ಬಟ್ ಇವ್ರೇನು ನಿಮ್ಮನ್ನು ಬಿಟ್ಟು ಹೋಗಿ ನಿಮ್ಮ ಜೀವನ ಹಾಳು ಮಾಡಿದ್ರಲ್ಲ. ಬಟ್ ನೀವೇನಾದ್ರೂ ಇಲ್ಲಿ ಕೈಯಲ್ಲಿ ಹೂವು, ಫಸ್ಟು ನಿಮ್ಮ ಪ್ರೀತಿ, ಉತ್ಸಾಹ, ನಿಮ್ಮಲ್ಲಿ ಪ್ರೀತಿ, ತಾಳ್ಮೆ ಅನ್ನೋದು ತುಂಬ ಇತ್ತು. ಅದನ್ನ ಇವ್ರು ಏನು ದುರುಪಯೋಗ ಪಡಿಸ್ಕೊಂಡ್ರಲ್ಲ, ಕೊನೆಗೆ ಏನಾಯ್ತು, ಇಲ್ಲಿ ಕೈಯಲ್ಲಿ ಕತ್ತಿವಂತವ್ರು. ಅವ್ರಿಗೆ ಏನಾಯಿತು, ಈ ತಾಳ್ಮೆ ನಿಮ್ಮದು ಈ ಮುಖ ಬೇಡಾಯಿತು, ಈ ಮುಖ ಬೇಕಾಯ್ತು, ನಿಮ್ಮ ಒಳಗಿರುವ ಮುಖ ಬೇಕಾಯ್ತು ಅವ್ರಿಗೆ. ನಿಮಗೆ ನೋವು ಕೊಟ್ಟು 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 ನೀವು ಸಹಿಸಲಾಗದೆ ಈ ಸ್ಥಿತಿಗೆ ಬಂದಿದ್ರಲ್ಲ, ಈ ಮುಖ ಬೇಕಾಯ್ತು ಅವ್ರಿಗೆ. ಎಷ್ಟೇ ಅವ್ರು ತೊಂದರೆ ಕೊಟ್ಟರು ಯು ಆರ್ ದ ವಿನ್ನರ್. ಓಕೆನಾ, ಯು ಆರ್ ಎ ವಿನ್ನರ್. 3 ಅವಕಾಶ ಕೈ ತಪ್ಪೋಗಿದೆ, ಇನ್ನೊಂದು ಕೊಡ್ತಾ ಇದ್ದೀನಿ ದೇವರು. ತಗೋ ಅಂತ ಹೇಳ್ತಿದ್ದಾರೆ, ಯೋಚನೆ ಮಾಡಬೇಡ, ನಾನಿದ್ದೀನಿ ತಗೋ ಅಂತ ಹೇಳ್ತಿದ್ದಾರೆ. ತಗೊಳ್ಳಿ. ಓಕೆನಾ, ಇವಾಗ ಏಂಜಲ್ಸ್ ಏನು ಹೇಳ್ಬೋದು? ಮೈ ಏಂಜಲ್ಸ್ ಪ್ಲೀಸ್ ಕರೆಕ್ಟಾಗಿರೋ ಆನ್ಸರ್ ಕೊಡಿ. ಏಂಜಲ್ಸ್ ಏಂಜಲ್ಸ್ ಪ್ಲೀಸ್ ಏಂಜಲ್ಸ್, ಪ್ಲೀಸ್ ಏಂಜಲ್ಸ್. ಇಂಪ್ರೂವ್ ಹೆಲ್ತ್. ನೋಡಿ ಅವರು ಏನು ಹೇಳ್ತಿದ್ದಾರೆ, ನಿನ್ನ ಹೆಲ್ತನ್ನು ನಾನು ಇಂಪ್ರೂವ್ ಮಾಡ್ತೀನಿ. ಯಾಕಂದರೆ ಇಷ್ಟು ನೋವು ಕೊಟ್ಟ ಮೇಲೆ, ಇಷ್ಟು ಅವಮಾನ ಮಾಡಿದ ಮೇಲೆ ನಿಮ್ಮ ಹೆಲ್ತ್ ಪರಿಸ್ಥಿತಿ ಏನಾಗಿರ್ಬೇಡ. ಏನಾಗಿರ್ಬೇಡ ನಿಮ್ಮದು ಹೆಲ್ತ್ ಪರಿಸ್ಥಿತಿ. ಅದಕ್ಕೋಸ್ಕರ ದೇವರು ಏನಂತಿದ್ದಾರೆ, ನಾನು ನಿನಗೆ ನಿನ್ನ ಹೆಲ್ತ್ ನಾನು ಕೊಡ್ತೀನಿ. ಫಸ್ಟ್ ನಿಂಗೆ ಹೆಲ್ತ್ ಬೇಕಲ್ವಾ, ಇಂಪ್ರೂವ್ ಮಾಡ್ಕೊ ಹೆಲ್ತ್. ಓಕೆ, ಥ್ಯಾಂಕ್ ಯು ಏಂಜಲ್ಸ್. ನೋಡಿ ಹೇಗೆ ಒಂದಕ್ಕೊಂದು ಕರೆಕ್ಟಾಗಿರೋ ಆನ್ಸರ್ ಬಂದಿದೆ. ಥ್ಯಾಂಕ್ ಯು ಏಂಜಲ್ಸ್. ನೋ, ನೀವೇನು ಅಂದ್ಕೊಂಡಿದ್ರಲ್ಲ ಅದು ನೋ ಅಂತ ಹೇಳ್ತಿದ್ದಾರೆ. ಸಕ್ಸಸ್. ನೋಡಿ ಟ್ರೋಫಿ ನಿಮ್ಮದೇನೆ. ಯಾರು ಎಷ್ಟೇ ತೊಂದರೆ ಮಾಡಲಿ ಟ್ರೋಫಿ ನಿಮ್ಮದೇನೆ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಏಂಜಲ್ಸ್. ಈ ಥರ್ಡ್ ಪಾರ್ಟಿ ನಿಮ್ಮ ಜೀವನದಲ್ಲಿ ಬಿಟ್ಟು ಹೋಗ್ತಾರಾ? ಏಂಜಲ್ಸ್ ಪ್ಲೀಸ್ 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 ಆನ್ಸರ್ ಮೀ ಏಂಜಲ್ಸ್. ಈ ಥರ್ಡ್ ಪಾರ್ಟಿ ನಿಮ್ಮನ್ನು ಬಿಟ್ಟು ಹೋಗ್ತಾರಾ? ಇನ್ ದ ನಿಯರ್ ಫ್ಯೂಚರ್, ಈ 1 ವರ್ಷದೊಳಗೆ ಅವರು ಹೋಗ್ತಾರೆ. ಡೋಂಟ್ ವರಿ, ನೀವು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ರಿ. ಏನಕ್ಕೆಂದರೆ ಋಣ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಮಾತ್ರ ಅವ್ರು ಇರ್ತಾರೆ. ಓಕೆನಾ, ಆಮೇಲೆ ಅವ್ರು ನಿಮ್ಗೆ ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ. ಇದು ಮಾತ್ರ ಕಟ್ಟಿಟ್ಟಿದ್ದು ಬುತ್ತಿ. ಬೇಕಾದರೆ ಇದು ಎಲ್ಲಾದರೂ ಬರ್ಕೊಂಬಿಡಿ ಒಂದು ಪೇಪರಲ್ಲಿ. ಸುಳ್ಳು ಹೇಳಿದರೆ ಬರ್ಕೊಂಬಿಡಿ. ಪ್ಲೀಸ್ ಏಂಜಲ್ಸ್, ಇನ್ನೊಂದು ಗೈಡೆನ್ಸ್ ಪ್ಲೀಸ್. ಪ್ಲೀಸ್ ಏಂಜಲ್ಸ್. ಪ್ಲೀಸ್ ಏಂಜಲ್ಸ್, ಪ್ಲೀಸ್ ಏಂಜಲ್ಸ್. ಗೆಟ್ ಮೋರ್ ಇನ್ಫಾರ್ಮೇಷನ್. ಇನ್ನೂ ಸ್ವಲ್ಪ ನೀನು ಇನ್ಫಾರ್ಮೇಷನನ್ನು ಕಲೆ ಹಾಕಬೇಕು ಅಂತಿದ್ದಾರೆ. ಇನ್ನೂ ಸ್ವಲ್ಪ ಇನ್ಫಾರ್ಮೇಷನನ್ನು ಕಲೆ ಹಾಕಬೇಕು. ಓಕೆನಾ, ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು. ಪ್ಲೀಸ್ ಇನ್ನೊಂದು ಗೈಡೆನ್ಸ್ ನೋಡೋಣ, ಏನು ಹೇಳ್ಬೋದು? ಎ ಇಯರ್ ಫ್ರಮ್ ನೋ ಹೇಳಿಲ್ವಾ? ಈಗ ನಿಯರ್ ಫ್ಯೂಚರ್, ಎ ಇಯರ್ ಫ್ರಮ್ ನೋ, 1 ವರ್ಷದೊಳಗೆ ಆದಷ್ಟು ಬೇಗ ನಿಮ್ಮ ಸಮಸ್ಯೆ ಎಲ್ಲ
ಶಾಶ್ವತವಾಗಿ ದೂರ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಓಕೆನಾ? ನಿಮ್ಮ ಗಂಡ ಹೆಂಡತಿ ಮಧ್ಯೆ ಯಾರು ಥರ್ಡ್ ಪಾರ್ಟಿ ಅಂತಿದ್ದಾರಲ್ಲ, ಅವರು ಶಾಶ್ವತವಾಗಿ ತೊಲಗಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ನಿಮ್ಮ ಜೀವನ ಸುಖಕರವಾಗಿರಲಿ. ಲೋಕ ಸಮಸ್ತ ಸುಖಿನೋ ಭವಂತು. ಕೆಟ್ಟದ್ದು ತೊಲಗಲಿ, ಒಳ್ಳೆಯದು ಮಾತ್ರ ಈ ಭೂಮಿ ಮೇಲೆ ಇರಲಿ ಅಂತ ಕೇಳ್ತೀನಿ. ಪ್ಲೀಸ್ ನನ್ನ ಚಾನಲ್ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ಲೀಸ್ ಪ್ಲೀಸ್ ಪ್ಲೀಸ್. ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಹೇಳಿ, ಆ ಥರ ನಾನು ಮಾಡ್ತೀನಿ. ಓಕೆನಾ? ನಿಮಗೇನಾದರೂ ಒಂದು ಪ್ರಶ್ನೆ ಇದೆ, ಅದು ಕೇಳಬೇಕು, ಗೊತ್ತಾಗ್ತಿಲ್ಲ ಅಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ನಿಮಗೆ ಹೇಳ್ತೇನೆ. ಓಕೆ, ಥ್ಯಾಂಕ್ ಯು.